ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ.ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಈ ವಿಡಿಯೋ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಮಾಡಿದ್ದು, ತುಂಬ ಬೇಗ ಹಾಕ್ತಿದ್ದೀನಲ್ಲ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆ ಮಾಡಿದ್ದು ವಿಡಿಯೋ. ಸೊ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ನಮ್ಮ ಪಾಪುಗಳಿಂದ. ನನ್ನ ಡೇ ರೊಟೀನ್ ಏನಿರುತ್ತೆ ಈ ನಮ್ಮ ಇಬ್ಬರು ಪುಟಾಣಿಗಳ ಜೊತೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಅದೂ ಫುಲ್ಲಾಗಿ ಶೂಟ್ ಮಾಡೋಕ್ಕೆ ಆಗಿಲ್ಲ. ಸೊ ಇನ್ನೊಂದು ಸರಿ ಯಾವಾಗಾದರೂ ಟೈಮ್ ಆದಾಗ ನನ್ನ ಮಕ್ಕಳು ಇಬ್ಬರೂ ನನಗೆ ಯಾವಾಗ ಟೈಮ್ ಕೊಡ್ತಾರೋ ಎಲ್ಲನೂ ನನ್ನ ಡೇ ರೊಟೀನ್ ಏನೆಲ್ಲ ತೋರ್ಸೋಕ್ಕಾಗುತ್ತೋ ಆವಾಗ ಇನ್ನೊಂದು ಸರಿ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ಒಂದು ಚಿಕ್ಕ ಸ್ಯಾಂಪಲ್ ಥರ ಇದು ನೋಡಿ. ಒಂದು ತಲೆ ಬಾಚೋಕ್ಕೇ ನಾನು ಎಷ್ಟು ಸ್ಪೀಡ್ ಮಾಡಿದರೆ ಅವಳು ಮಾಡ್ತಿರೋ ಅವತಾರಗಳೆಲ್ಲ ಆ ಥರದ್ದು ಕಾಣಿಸ್ತಿರುತ್ತೆ. ಸೊ ಅವಳಿಗೆ ತಲೆ ಬಾಚೋಕ್ಕೆ ಒಂದು 1/4 ಗಂಟೆ ಬೇಕು ನನಗೆ. ಒಂದು ನಿಮಿಷ ಒಂದು ಕಡೆ ಕೂರಲ್ಲ. ಒಂದೇ ಒಂದು ನಿಮಿಷ ಇರೋದು, ಕೈ ಕಾಲು ತಲೆ ಒಂದೇ ಒಂದು ನಿಮಿಷ, ಒಂದೇ ಸೆಕೆಂಡ್ ಹೋಗಲಿ ಸುಮ್ಮನಿದೆಯಾ ಅಪ್ಪ ಅಷ್ಟು ತರಲೆ. ಸೊ ನೋಡಿ ಹೆಂಗೆಲ್ಲ ಬಕ್ಕೊಂಡೆಲ್ಲ. ಸೊ ಈ ವಿಡಿಯೋ ನೋಡ್ತಿದ್ರೆ ನನಗೆ ನಗು ಬರ್ತಿತ್ತು. ಅದು ಹೆಂಗಾದರೂ ಇವ್ರ ಜೊತೆ ನಾನು ಎಣಗ್ತಾ ಇದ್ದೀನಿ ಅಂತ ಗೊತ್ತೇ ಆಗಲ್ಲ ಒಂದೊಂದು ಸರಿ. ಇವ್ರ ಜೊತೆ ಹೆಣ್ಗೋ ಅಷ್ಟೊತ್ತಿಗೆ ಕೂಲಾಗಿದ್ದರೆ ಓಕೆ. ನಾವು ಏನಾದರೂ ಜೋರಾಗಿ ಕಿಚ್ಚಾಡ್ಬಿಟ್ರೆ ಬಿ ಪಿ ಬರೋದಂತೂ ಗ್ಯಾರಂಟಿ. ಸೊ ನೋಡಿ ಎಷ್ಟು ಆಟ ಆಡ್ತಿದ್ದಾಳೆ. ಸೊ ಇದಾದಮೇಲೆ ನಾನು ದಿನ ಹೆಣ್ಮಕ್ಳಿಗೆ ಏನಿರುತ್ತೆ ಕಸ ಗೂಡಿಸು ಒರೆಸು ಇದೇ ಆಗೋಗುತ್ತೆ. ಸೊ ಈಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಚೆಗಡೆ ಹೊಸಲಿಗೆ ಅರ್ಶಿನ ಕುಂಕುಮ ಇಟ್ಟು ತುಂಬ ದಿನ ಆಗಿತ್ತು ಅಂತ ಎಲ್ಲ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ಅದಿಟ್ಟರೂ ವೇಸ್ಟೇ ನಮ್ಮ ಮನೇಲಿ. ಯಾಕಂದರೆ ನಮ್ಮ ದೊಡ್ಡ ಪಾಪು ಇದ್ದಾಳಲ್ಲ, ಒಂದೇ ಸೆಕೆಂಡು ನೋಡಿದ್ರೆ ಅಷ್ಟೇ ಎಲ್ಲ ಒರೆಸಿಟ್ಬಿಡ್ತಾಳೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆ ಹಾಗೇನೆ ಅಂತ. ಒಂದೊಂದು ಸರಿ ಎಷ್ಟು ಕೋಪ ಬರುತ್ತೆ ಅಂದರೆ, ಚೆನ್ನಾಗಿ ಬಂದಿರೋ ದಿನವೇ ರಂಗೋಲಿ ಆದರೂ ಸರಿ, ಅರ್ಶಿನ ಕುಂಕುಮ ಇಟ್ಟಿರೋದು ಸರಿ, ಚೆನ್ನಾಗಿ ಬಂದಿರೋ ದಿನ ಇಟ್ಟಿರೋ ದಿನವೇ ಹಾಕ್ಬಿಡ್ತಾಳೆ. ನನಗೆ ಉರಿಸ್ಬಿಡ್ತಾಳೆ ಹಂಗೇ. ಕಿರ್ಚೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಮಕ್ಳ ಹತ್ರ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಸುಮ್ಮನಾಗಬೇಕಷ್ಟೇ. ನಾನು ಯಾವಾಗಲೂ ಅಷ್ಟೇ ಈ ಥರ ಇಡೋಳೆ ಅಲ್ಲ. ನಮ್ಮ ಮನೆಗೆ ಬಂದಾಗಿಂದ ನನ್ನ ಮಮ್ಮಿ ಮನೇಲಿ ಅಷ್ಟೇ ಇಡ್ತಾಯಿದ್ದೆ ಈ ಥರ. ಗಂಡನ ಮನೇಲಿ ಈ ಥರ ಇಟ್ಟಿದ್ದೇ ಇಲ್ಲ ನಾನು. ಯಾವಾಗಲೂ ಹೊಸಲು ತುಂಬ ಅರ್ಶಿನ ಹಚ್ಬಿಟ್ಟೆ ಇಡೋಳು ನಾನು. ಸೊ ನಮ್ಮ ಮಕ್ಳ ಹತ್ರ ಇರಲ್ಲ ಅವು ಅಂತ ಈ ಥರ ಇಡ್ತಾಯಿದ್ದೀನಿ ಇವತ್ತು. ಆ ಕಡೆ ಈ ಕಡೆ ಓಡಾಡಿಕೊಂಡು ನನ್ನ ಮಗಳು ಇದ್ದಾಳೆ. ಸೊ ಈಗ ರಂಗೋಲಿ ಹಾಕಿದ್ರೆ ಅದು ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ ನನಗೆ. ಬನ್ನಿ ನೋಡೋಣ. ಸೊ ನನ್ನ ಮಗಳು ಅಳಿಸ್ಬಿಡ್ತಾಳೆ ಅಂತಲೇ ನನಗೆ ಹಾಕೋಕ್ಕೆ ಮನಸ್ಸಿರಲ್ಲ ರಂಗೋಲಿನ. ಹೆಂಗೋ ಒಂದು ಬಿಡಿಸ್ತಾಯಿದ್ದೀನಿ. ಸೊ ಫೈನಲ್ ಔಟ್ಪುಟ್ಟು ಓಕೆ ಆಗೇ ಇರುತ್ತೆ. ಇನ್ನೇನು ಅಳಿಸೋದಕ್ಕೆ ಅಷ್ಟೊಂದು ಶ್ರದ್ಧೆಯಿಂದ ಚೆನ್ನಾಗಿ ಬರಬೇಕು ಅಂತ ಹಾಕ್ತೀವಿ. ಆವತ್ತಿನ ದಿನವೇ ಕೆಡಿಸಿರ್ತಾಳೆ. ಸೊ ಈ ಥರ ಮಾಡಿದಾಗೆಲ್ಲ ಚೆನ್ನಾಗೇ ಇರುತ್ತೆ ರಂಗೋಲಿ, ಏನೂ ಆಗೋಲ್ಲ. ಸೊ ಏನು ಮಾಡೋಕ್ಕಾಗುತ್ತೆ. ಇದೆಲ್ಲ ಮುಗಿದಿದ ತಕ್ಷಣವೇ ನಮ್ಮ ನೆಂಟರು ಕಾಯ್ತಾ ಇರ್ತಾರೆ. ಯಾರು? ಪಾತ್ರೆಗಳು. ಸೊ ಅವುಗಳನ್ನ ತೊಳೆದಾಕೋದೇ ನನಗೆ ಇರಿಟೇಟಿಂಗ್ ಕೆಲಸ. ಅಂದರೆ ಯಾವುದೇ ಕೆಲಸ ಇರಲಿ, ಎಷ್ಟೇ ಕೆಲಸ ಇರಲಿ ಎಲ್ಲ ಮುಗಿಸ್ಬಿಡ್ತೀನಿ. ಈ ಪಾತ್ರೆ ತೊಳೆಯೋದು ಅಥವಾ ಈ ಬಟ್ಟೆ ಒಗೆಯೋದು ಮಡ್ಚೋದು ಇದೊಂದು ಮುಗಿದೇ ಇರೋ ಕೆಲಸ ಅಂದರೆ ಇದೊಂದೇ ಮನೇಲಿ. ಎಲ್ಲರ ಮನೇಲೂ ಹಾಗೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಮಮ್ಮಿ ಮನೇಲಿ ಇದ್ದಾಗಲೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ. ಸೊ ನಿಮ್ಮ ಮನೇಲೂ ಹೀಗೆ ನಿಮ್ಗೆ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೀಗೆ ಏನೆಲ್ಲ ಕೆಲಸ ಮಾಡ್ತಿದ್ದೀನೋ ಇಷ್ಟು ಕೆಲಸ ನಾನು ನನ್ನ ಚಿಕ್ಕ ಮಗಳು ಮಲಗಿರೋ ಅಷ್ಟೊತ್ತಿಗೆ ಮುಗಿಸ್ಕೋಬೇಕು. ಇಲ್ವಾ ಅಷ್ಟೇ, ಆವತ್ತಿನ ಕೆಲಸ ಅಲ್ಲಿಗೆ ನಿಂತೋಯ್ತು ಅಂತಲೇ ಅರ್ಥ. ಹೆಂಗೋ ಅವಳು ಎದ್ದೇಳೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿದ್ದೆ.
ಇದ್ರ ಜೊತೆಗೆ ನಮ್ಮ ದೊಡ್ಡ ಮಗಳನ್ನ ಸುಧಾರಿಸ್ಕೊಂಡು ಮಾಡೋಷ್ಟೊತ್ತಿಗೆ ದೊಡ್ಡ ಟಾಸ್ಕ್ ಮುಗಿಸ್ದಂಗೆ ನನಗೆ. ಮೈ ಗಾಡ್, ಅದು ಯಾವ ನಕ್ಷತ್ರದಲ್ಲಿ ಹುಟ್ಟುಬಿಟ್ರೋ ಅನಿಸುತ್ತೆ ಒಂದೊಂದ್ಸರಿ. ನಾನೇ ಎತ್ತಿದ್ರೂ ಇಷ್ಟೊಂದು ಇರಿಟೇಟಿಂಗಾ ಅನಿಸ್ಬಿಡುತ್ತೆ. ಎಲ್ಲ ಅಮ್ಮಂದ್ರಿಗೂ ಒಂದೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದೇ ಥರ ಅನಿಸುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ಮಮ್ಮಿನೂ ಹಾಗೆ ಆಡ್ತಿದ್ರು. ಯಾಕಂದರೆ ನಾವು ಚಿಕ್ಕವರಿರುವಾಗ ಅಷ್ಟೊಂದು ನೆನಪಿರಲ್ಲ. ಆದರೆ ನಮ್ಮ ಚಿಕ್ಕ ತಮ್ಮ ಇದ್ದಾನಲ್ಲ, ಈಗ ಹಾಗೆ ಆಡ್ತಾರೆ ನಮ್ಮ ಮಮ್ಮಿ ನಮ್ಮ ತಮ್ಮನ ಜೊತೆ. ಸೊ ಫೈನಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರು ಬರೋಷ್ಟಕ್ಕೂ ಮುಂಚೆ ಮುಗಿಸ್ಬಿಟ್ಟು ಕೂತಿದ್ದೆ, ಪಾಪುನೂ ಹೆಂಗೋ ಮಲಗಿದ್ಲು ಅಂತ. ಆಮೇಲೆ ಪಾನಿಪುರಿ ತಿನ್ನಬೇಕು ಅಂತ ಪಾನಿಪುರಿ ತಿಂದ್ಕೊಂಡು ನಾನು ಆಚೆ ಕರ್ಕೊಂಬಂದರೆ ನಮ್ಮ ಮನೆಯವರು ಪಾನಿಪುರಿ ಕೊಡಿಸ್ಬಿಟ್ಟು ಟೀ ಆರ್ ಕಾಫಿ ಕೊಡಿಸ್ಬಿಟ್ಟೆ ಮನೆಗೆ ಕರ್ಕೊಂಡೋಗೋದು ಯಾವಾಗ್ಲೂ. ಎಷ್ಟೇ ಟಯರ್ಡಾಗಿ ಬಂದ್ರೂ ನಾನು ಹೇಳಿದೆ, ನಾನು ಕೇಳಿದೆ ಅಂತ ಮಾಡ್ತಾರೆ. ಸೊ ಅದೊಂದು ತುಂಬ ಇಷ್ಟ ನಮ್ಮ ಮನೆಯವ್ರ ಹತ್ರದಿಂದ ನನಗೆ. ಮುಂದೆಗಡೆ ಮೇಡಮ್ ಅವರು ಗಾಡಿ ಓಡ್ಸೋಕ್ಕೆ ಕಲಿತಾ ಇದ್ದಾರೆ ನೋಡಿ, ಅಲ್ಲಿ ಆಗಲೇ ಈಗಲೇ ಇವಾಗಲೇ ಗಾಡಿ ಓಡಿಸ್ಬೇಕಂತೆ ನಮ್ಮ ಅನ್ವಿ ಮೇಡಮ್. ನಾನು ಮುಂದೆಗಡೆನೇ ಕೂತ್ಕೋಬಾರ್ದಂತೆ ಕಾರಲ್ಲಿ. ನನ್ನ ಸೀಟ್ನ ಅವಳೇ ಇಟ್ಕೊಬಿಟ್ಟು ಇಲ್ಲ ನೋ 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 ಅಂತಾಳೆ ನಾನು ಕೂತ್ಕೊಳ್ಳೋಕೆ ಹೋದರೆ ಅಲ್ಲಿ. ಸೊ ಫೈನಲಿ ಈಗ ಮನೆಗೆ ಹೊರಟಿದ್ದೀವಿ ಎಲ್ಲ ಮುಗಿಸ್ಕೊಂಡು. ಅದಕ್ಕೂ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಪೆಟ್ರೋಲ್ ಬಂಕಿಂದ ಈಗ ಮನೆಗೆ ಬಂದು ಅಡುಗೆ ಮಾಡಬೇಕೀಗ. ಸೊ ಅಡುಗೆ ಮಾಡೋದಾದರೂ ವೀಡಿಯೋ ಮಾಡೋಣ ಸರಿಯಾಗಿ ಅಂತ ಅಂದ್ಕೊಂಡ್ರೆ ಅದಕ್ಕೂ ಕಲ್ಲಾಕಲ್ಲು ನನ್ನ ಚಿಕ್ಕ ಮಗಳು. ಅದನ್ನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಕೈಯಲ್ಲೇ ಇಟ್ಕೊಂಡು ಎಷ್ಟು ಹೊತ್ತು ಅಂತ ಮಲಗಿಸ್ತೀವಿ ಅಂತ ಎತ್ಕೊಂಡೋಗಿ ಜೋಕಾಲಿಗೆ ಹಾಕಿದ್ರೆ ಆಗಲೇ ಎದ್ಲು. ತೂಗಿ ಸಾಕಾಗೋಗುತ್ತೆ ನಮಗೆ ನೈಟ್ ಹೊತ್ತು. ಮಕ್ಕಳು ದೊಡ್ಡವ್ರು ಯಾವಾಗ ಆಗ್ತಾರೋ ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಮಾರ್ನಿಂಗ್ ಎಲ್ಲ ಹೋಗ್ತಿದ್ದೀವಿ, ಅದನ್ನು ತೋರಿಸ್ತೀನಿ ಬನ್ನಿ. ನೆಕ್ಸ್ಟ್ ಮಾರ್ನಿಂಗ್ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಾನು ದಚ್ಚು ದಿವ್ಯಾ ಮಕ್ಕಳು ಆ್ಯಂಡ್ ದಚ್ಚು ದಿವ್ಯಾ ಫ್ರೆಂಡ್ ಒಬ್ಬರು ಎಲ್ಲರೂ ಸೇರಿಕೊಂಡು ಬಾಲ್ ಭವನ್ಗೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಈಗಾಗಲೇ ಬಾಲ್ ಭವನ್ ಹತ್ರ ಇದ್ದೀವಿ. ಅಲ್ಲಿ ಮಕ್ಕಳಿಗೆ ಟ್ರೈನಲ್ಲಿ ಆ್ಯಂಡ್ ಎಲ್ಲ ಇದೆ ಅಂತ ಹೇಳ್ತಿದ್ರಲ್ವಾ, ಅಂತ ಹೋದರೆ ಅದೆಲ್ಲ ಯಾವತ್ತು ಸ್ಯಾಟರ್ಡೆ ಸಂಡೇ ವೀಕೆಂಡ್ಸಲ್ಲೇ ಮಾತ್ರ ಅದೆಲ್ಲ ಸ್ಟಾರ್ಟ್ ಆಗೋದಂತೆ, ಆನ್ ಆಗೋದಂತೆ. ಮಕ್ಕಳಿಗೆ ಎಲ್ಲ ಡೈನೋಸರ್ಸ್ ಥರ ಏನೇನೋ ಇದೆಯಲ್ಲ, ನಾನು ಯಾವತ್ತೂ ಹೋಗಿಲ್ಲ, ಜಸ್ಟ್ ರೀಲ್ಸಲ್ಲಿ ನೋಡಿದ್ದೆ. ಆ್ಯಂಡ್ ದಚ್ಚು ದಿವ್ಯನೂ ಹೇಳ್ತಿದ್ರು ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು ಅಂತ ಹೇಳಿ ಹೋಗಿದ್ವಿ. ಅದಿರಲಿಲ್ಲ ಅಂತ ನಾವು ಈ ಕಡೆ ಬಂದು ಓಕೆ ಮಕ್ಕಳದು ನಮ್ಮದು ಎಲ್ಲ ಫೋಟೋಸ್ ತೊಗೊಳ್ಳೋಣ ಅಂತ ಬಂದರೆ ನಮ್ಮ ಹನ್ವಿದೇ ಒಂದು ಆಟ ಆಗೋಗಿದೆ. ಅಲ್ಲಿ ಪಾರಿವಾಳನ ಹಿಡಿಯೋಕ್ಕೆ ಹೋಗ್ತಿದ್ದಾಳೆ. ಸೊ ಅವಳು ಆಟ ಆಡ್ತಿದ್ಲು, ಅದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ. ಇವತ್ತಿನ ವೀಡಿಯೋ ಮುಗೀತು ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.